ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾವು ಹೇಗೆ ಮಾಡ್ತೀವಿ ವರಲಕ್ಷ್ಮಿ ಹಬ್ಬ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸೊ ಫಸ್ಟ್ ನಾವು ಬ್ಯಾಕ್ಗ್ರೌಂಡ್ ಡಿಸೈನ್ ಬಂದು ಈ ಥರ ಮಾಡಿದ್ದೀವಿ. ಇದು ಸ್ಕ್ರೀನ್ ಒಂಥರ. ಸೊ ಇಲ್ಲಿ ಕ್ಯಾಮ್ರಾದಲ್ಲಿ ನೋಡ್ಬೋದು ನೀವು, ಸೇಮ್ ನಾವೇ ಕೈಯಲ್ಲಿ ಹೊಲ್ದಿರೋ ಥರ ಇದೆ, ಹೂವು ಥರ. ಸೊ ಫಸ್ಟು ಇದು ರೆಡಿಯಾಗಿದೆ. ಸೊ ಇನ್ನು ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಏನು ಮಾಡ್ತೀವಿ ಅಂತ. ಇದು ತುಂಬ ಅಕ್ಕಿ ಹಾಕಿದ್ದಾರೆ. ಸ್ವಲ್ಪ ಹೂವು ಹಾಕ್ತಾಯಿದ್ದೀನಿ, ಅರಿಶಿನ ಕುಂಕುಮ ಹೂವು. ಸೊ ನಾವು ವರಲಕ್ಷ್ಮಿ ಹಬ್ಬಕ್ಕೆ ನಾವು ಸ್ಯಾರಿ ಬಂದು ಲೈಟ್ ಗ್ರೀನ್ ತೊಗೊಂಡಿದ್ದೀವಿ. ಡಬಲ್ ಶೇಡ್ ಇದೆ ಇದು. ಸೊ ಸಖತ್ತಾಗಿದೆ ಸೀರೆ ಮಾತ್ರ. ಸೊ ನಾವಿಲ್ಲಿ ಸ್ಯಾರಿ ಪಿನ್ ಮಾಡ್ತಿದ್ದೀವಿ, ನೋಡ್ಬೋದು. ಸೊ ಇವಾಗ ಕಳ್ಸೋಕ್ಕೆ ನಾವು ಸ್ಯಾರಿ ಉಡಿಸ್ತಿದ್ದೀವಿ. ಸೊ ಇವಾಗ ಒಂದು ಸ್ಟೇಜಿಗೆ ಮಾಡಿದ್ದೀವಿ. ನಾವು ಪಿನ್ ಮಾಡಿದ್ದೀವಲ್ಲ ಅದೆಲ್ಲ ತೆಗ್ದಾಕ್ತಿದ್ದೀವಿ. ಇವಾಗ ಬಾರ್ಡೆಲ್ಲ ನೀಟಾಗಿ ಸರಿ ಮಾಡ್ತಾಯಿದ್ದೀವಿ. ಸೊ ನೋಡ್ಬೋದು, ಸಿಂಪಲ್ಲಾಗಿ ಸೀರೆ ಉಡಿಸ್ತಾ ಇದ್ದೀವಿ ನಾವು. ಸೊ ಟೈಮ್ ನೋಡ್ಬೋದು 10:35 ಆಗಿದೆ. ಇನ್ನು ಸ್ಯಾರಿ ಉಡ್ಸೋದ್ರಲ್ಲೇ ಇದ್ದೀವಿ. ಇವತ್ತು ಲೇಟಾಗಿ ಆಗೋಯ್ತು ಸ್ವಲ್ಪ. ಸೊ ನೋಡ್ಬೋದು, ಇವಾಗ ಡಾಬ್ ಕೂಡ ಹಾಕಿದ್ದೀವಿ, ಹಾಗೆ ಒಂದು ಸರ ಹಾಕ್ತಿದ್ದೀವಿ. ಸೊ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಗ್ರೀನ್ ಒಂದು ಹಾಕಿ. ಅಂಜಮ್ಮ ಗೋಲ್ಡ್ ಯಾವಾಗ ಹಾಕ್ತೀರಾ? ಗೋಲ್ಡ್ ಬೆಳಗ್ಗೆಗೆ. ಸೊ ಇವಾಗ ಇದೆಲ್ಲ ಹಾಕ್ತಾಯಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೆಳ್ಳಿದು. ಸೊ ಈ ವರ್ಷ ಮಾಡಿಸಿದ್ದಾರೆ ಮತ್ತೆ, ಚೆನ್ನಾಗಿದೆ. ಹಾಗೆ ಒಂದು ಮೂಗುತಿ ನೋಡಿ, ಸಾಕಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಬೆಳಗ್ಗೆಲ್ಲ ಡೆಕೋರೇಷನ್ ಮಾಡಿದ್ಮೇಲೆ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನಮ್ಮ ಅಜ್ಜಿ ಗಳಗಳಕ್ಕೂ ಬಂದು ಟೆಸ್ಟ್ ಮಾಡ್ತಾವ್ರೆ. ಅದೇನು ಮಾಡ್ತಾರೋ ಅಂತ ನಂಗಂತೂ ಗೊತ್ತಿಲ್ಲ. ಏನು ಮಾಡ್ತಿದ್ಯವ? ನಾವು ಅವಾಗ ಗಳಗಳಕ್ಕೂ ಬಂದು ಕರೆಕ್ಟಾಗೈತೆ ಅಂತ ನೋಡ್ತಾನೆ ಇದೆ. ಸೊ ಫೈನಲಾಗಿ ಇಷ್ಟ ಆಗಿದೆ. ಇನ್ನು ಕಳಶ ಬೆಳಗ್ಗೆಗ ಕಳಶ ಒಂದು ಬೆಳಗ್ಗೆ ಕುಂಡಿಸ್ತೀವಿ. ಇವಾಗ ಲಕ್ಷ್ಮಿ ಮಕ್ವಾಡಕ್ಕೆ ಒಡವೆಗಳಾಗ್ತಾಯಿದ್ದೀವಿ. ಸೊ ನಮ್ಮ ರಂಜಿಗೆ ನಮ್ಮ ಮಂಜಕ್ಕ ಅವರು ಒಂದು ಒಳ್ಳೆ ಮಾಡಿಸಿದ್ದಾರೆ ಗೋಲ್ಡು. ಸೊ ತೋರಿಸ್ಕೊಡ್ತೀನಿ ಬನ್ನಿ ಯಾವ ಥರ ಮಾಡಿದ್ದಾರೆ ಏನಂತ. ನಮ್ಮ ರಂಜಿಗೆ ಬ್ಯಾಂಗ್ರೀಸ್ ಮಾಡಿಸಿದ್ದಾರೆ, ಹಾಗೆ 2 ಉಂಗುರ. ಸೊ ಇಷ್ಟು ಮಾಡಿಸಿದ್ದಾರೆ. ಫಸ್ಟು ಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲಕ್ಷ್ಮಿ ಮುಖವಾಡಕ್ಕೆ ನಾವು ಹೋಲ್ಸ್ ಮಾಡಿಸಿದ್ದೀವಿ. ಸೊ ನೋಡ್ಬೋದು, ಇಲ್ಲಿ ನಮ್ಮ ಅಕ್ಕ ಹಾಕ್ತಿದ್ದಾರೆ. ಸೊ ಈ ಥರ ಮಾಡಿಸೋದ್ರಿಂದ ಲಕ್ಷ್ಮಿ ಮುಖವಾಡಕ್ಕೆ ನೀಟಾಗಿ ಕೂರುತ್ತೆ. ಸೊ ನೋಡ್ಬೋದು, ಇವಾಗ ಓಲೆ ಹಾಕಿದ್ದೀವಿ. ಹಾಗೆ ಒಂದು ಮೂಗುತಿನೂ ಕೂಡ ಈ ಸತ ಅದು ಪರ್ಚೇಸ್ ಮಾಡಿದ್ದೀವಿ. ಮೂಗುತಿ ಮತ್ತು ಓಲೆ ಚೆನ್ನಾಗಿ ಕಾಣ್ತಿದೆ. ಸೊ ಫೈನಲಾಗಿ ಇಷ್ಟ ಆಗಿದೆ. ಇನ್ನು ಬೆಳಗ್ಗೆ ಎದ್ದು ಇನ್ನು ಬಾಕಿ ಕೆಲಸ ಮಾಡ್ಕೋತೀವಿ. ಸೊ ಟೈಮ್ 11 ಗಂಟೆ ಆಗೇ ಹೋಯ್ತು. ಹಾಗೆ ಲೈಟಿಂಗ್ಸ್ ಬಿಡಬೇಕು. ಲೈಟಿಂಗ್ಸ್ ಇವಾಗ ನಾಳೆ ಬಿಡೋಣ. ಇವಾಗ ಲೈಟಿಂಗ್ಸ್ ಎಲ್ಲ ಬಿಡ್ತಾ ಇದ್ದೀವಿ ನಾವು. ಸೊ ನೋಡ್ಬೋದು, ಇವಾಗ ಲೈಟಿಂಗ್ಸ್ ಎಲ್ಲ ಹಾಕಿದ್ದೀವಿ. ಚೆನ್ನಾಗಿ ಕಾಣ್ತಿದೆಯಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಹೆಂಗೆ ಕಾಣ್ತೈತೆ ಮಂಜಮ್ಮ? ಚೆನ್ನಾಗಿ ಕಾಣಿಸ್ತೈತೆ. ನಮ್ಮ ಅವ್ಗೆ ಅವಾಗಿಂದ ಎಲ್ಲಿ ಅಂತಲೇ ಆಯ್ತೈತೆ ನೋಡು, ಚೆನ್ನಾಗಿ ಕಾಣ್ತಾ. ಸೊ ಫೈನಲಾಗಿ ಎಷ್ಟು ರೆಡಿ ಆಗಿದೆ. ಸೊ ಬೆಳಗ್ಗೆ ಬೇಗ ಎದ್ದು ಬಾಕಿ ಕೆಲಸ ಮಾಡಬೇಕು. ಸೊ ಟೈಮ್ ನೋಡ್ಬೋದು, ಇನ್ನೇನು 3:15 ಆಗ್ತಿದೆ. ಸೊ ಇವಾಗ ಎದ್ದಿದ್ದೀವಿ ರೆಡಿ ಮಾಡೋಕ್ಕೆ. ಸೊ ಟೈಮ್ ಬಂದು 4:40. ಸೊ ಇವಾಗ ನಾವು ಕಳಸ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ಸೊ ಇದ್ರ ಮೇಲೆ ಕಳಸ ಕುಣಿಸೋದ್ರಿಂದ ಒಂದು ಚೊಂಬ ನೀರು ತೊಗೊಂಡಿದ್ದೀವಿ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸೇಮ್ ಅದಕ್ಕೂ ಅಷ್ಟೇ, ಚೊಂಬಿಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕ್ತಿದ್ದೀವಿ. ಚೊಂಬೆಲೆ ಈ ಥರ ಕೈ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ತಿದ್ದಾರೆ. ಇವಾಗ ತೆಂಗಿನಕಾಯಿನ ಮಡಗ್ತಿದ್ದಾರೆ. ಸೊ ಫೈನಲಾಗಿ ಕಳಶ ಕುಣಿಸಿದಾಗಿದೆ. ಇವಾಗ ಮಕ್ವಾಡ ಹಾಕ್ತಿದ್ದೀವಿ, ಬೆಳ್ಳಿದು. ಮಕ್ವಾಡಕ್ಕೆ ಸ್ವಲ್ಪ ದಾರದಲ್ಲಿ ಕಟ್ತಿದ್ದಾರೆ, ಅಂದರೆ ತೆಂಗಿನಕಾಯಿ ಜೊತೆಗೆ ಕಟ್ಟಬೇಕಲ್ಲ, ಅದಕ್ಕೆ. ಇವಾಗ ಮಕ್ವಾಡ ಹಾಕ್ತಿದ್ದೀವಿ. ಫೈನಲಾಗಿ ಮಕ್ವಾಡ ಹಾಕಿದಾಗಿದೆ. ಕಳಶಕ್ಕೆ ಅರಿಶಿನ ಕುಂಕುಮ ಇಡ್ತಿದ್ದಾರೆ. ಸೊ ಫೈನಲಾಗಿ ಸೀರೆಲ್ಲ ಉಡಿಸಿದಾಗಿದೆ.
ಇವಾಗ ಅರಿಶಿನದ ಕೊನೆ ಕಟ್ತಾಯಿದ್ದೀವಿ. ಸೊ ಇವಾಗ ಅರಿಶಿನದ ಕೊನೆಯಾಗ ನಾವು ಕಳಶಕ್ಕೆ ಕಟ್ತಾಯಿದ್ದೀವಿ. ಫೈನಲಾಗಿ ಅರಿಶಿನದ ಕೊನೆಯೂ ಕಟ್ಟಾಗಿದೆ. ಸೊ ಫೈನಲಾಗಿ ರೆಡಿ ಮಾಡಿ ಆಗಿದೆ. ಈಗ ಪೂಜೆ ಮಾಡಬೇಕು. తీసుకుంటూ బా ಸೊ ಒಬ್ಬೊಬ್ಬರಾಗೆ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಇವಾಗ. ಸೊ ನಮ್ಮ ಅಕ್ಕ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಕೊಟ್ಟಾಯಿತು. ಸೊ ನಾನು ಮಂಗಳಾರತಿ ತೊಗೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೊ ಹಬ್ಬ ಹರಿದಿನ ಬಂದರೆ ಪೂಜೆ ಮಾಡೋರಿಗೂ ಸಮಾಧಾನ ಇರೋಲ್ಲ. ಸೊ ಯಾರೋ ಪೂಜೆ ಮಾಡಾದಮೇಲೆ ನಾನು ಒಂದಷ್ಟು ಫೋಟೋಸು ರೀಲ್ಸ್ ಎಲ್ಲ ಮಾಡಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿದ್ದೆ, ಹೋಗಿ ಫಾಲೋ ಮಾಡಿ. ಅಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಹಾಕಿದ್ದೀನಿ. ಸೊ ಹೋಗಿ ಚೆಕ್ ಮಾಡಿ. ನನಗಂತೂ ತುಂಬ ಖುಷಿ ಆಯಿತು. ಸೊ ಈ ವರ್ಷ ಡೆಕೋರೇಷನ್ ಎಲ್ಲ ಮಾಡಿರೋದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ವೆಲ್ಕಮ್ ಬ್ಯಾಕ್. ಸೊ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ವರಲಕ್ಷ್ಮಿ ಹೇಗೆ ಡೆಕೋರೇಷನ್ ಮಾಡಿದ್ದೀವಿ ನಾವು ಅಂತ. ಸೊ ನಾನು ರೆಡಿ ಆಗಿದ್ದೀನಿ. ಇವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ. ಸೊ ಹಾಗೆ ನನ್ನ ಜೊತೆ ರಂಜುನಿ ರಂಜು ಬಾ. ಹಾಯ್ ಫ್ರೆಂಡ್ಸ್. ಸೊ ರಂಜುಗೂ ನಾನೇ ರೆಡಿ ಮಾಡಿದ್ದು. ಸೊ ನಮ್ಮ ಅಕ್ಕನೂ ತೋರಿಸ್ತೀನಿ, ಅವರು ಬರ್ತಾರೆ ಇವಾಗ. ಹಾಗೆ ನಮ್ಮ ಆನಂದನ ತೋರಿಸ್ತೀನಿ ತಟ್ಟೆರಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆನಂದ್. ಓ ಸೊ ನಮ್ಮ ಆನಂದ ಕೂಡ ರೆಡಿ ಆಗಿದ್ದಾರೆ. ಸೊ ನಮ್ಮ ಅಜ್ಜಿ ತೋರಿಸ್ತೀನಿ. ನಮ್ಮ ಅಜ್ಜಿ ಏನು ಮಾಡ್ತಾ ಅವ್ರ ನಮ್ಮ ಅಜ್ಜಿ ತಿಂಡಿ ರೆಡಿ ಮಾಡ್ತಿದ್ದಾರೆ. ಸೊ ತೋರಿಸ್ಕೊಡ್ತೀನಿ ಅವ್ರನ್ನೂ. ಸೊ ಡೆಕೋರೇಷನ್ ಎಲ್ಲ ಹೆಂಗೆ ಮಾಡಿದ್ದೀನಿ ನಾನು? ಸೂಪರ್ ಚೆನ್ನಾಗೈತಾ? ಇವರೆಲ್ಲ ಮಲ್ಕೊಂಬಿಟ್ರೋಣ. ನಮ್ಮ ಅಕ್ಕ ಆನಂದವರೆಗೂ ನಾವೇ ಸೀರೆಲ್ಲ ಉಡಿಸಿ ಮಾಡಿದ್ದು. ಚೆನ್ನಾಗೈತಾ? ಸೂಪರ್ ಆಗೈತೆ. ನಮ್ಮ ಅಜ್ಜಿನ ತೋರಿಸ್ತೀನಿ. ಹಾಯ್. ಸೊ ನಮ್ಮ ಅವ್ವನೂ ರೆಡಿ ಆಗಿದ್ದಾರೆ. ಸೊ ನಮ್ಮ ಅಜ್ಜಿ ಇಲ್ಲಿ ತಿಂಡಿ ಪ್ರಿಪೇರ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ಆಮೇಲೆ ತೋರಿಸ್ಕೊಡ್ತೀನಿ ನಿಮಗೆ. ರವೆ ಉಂಡೆ, ಕರ್ಜಿಕಾಯಿ, ಸರ್ಜಪ್ಪ, ಹಾಗೆ ಚಕ್ಲಿ ಮತ್ತು ಕಜ್ಜಾಯ. ಸೊ ನೋಡ್ಬೋದು ನಮ್ಮನೆ ವರಮಹಾಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಸತಿ ಡೆಕೋರೇಷನ್ ಮಾಡಿದ್ದು ನನಗಂತೂ. ಸೊ ಡೆಕೋರೇಷನ್ ಮಾಡಿದ್ದು ಅನ್ನೋಕ್ಕಿಂತ ಬ್ಯಾಕ್ಗ್ರೌಂಡಲ್ಲಿ ನಾವು ಹಾಕಿದ್ದೀವಲ್ಲ ಸ್ಕ್ರೀನು, ಅದರಿಂದ ಸ್ವಲ್ಪ ಈಸಿ ಆಯಿತು ನಮಗೆ. ಹಾಗೆ ಇಲ್ಲಿ ಬಂದರೆ ಒಂದಷ್ಟು ಐಟಮ್ಗಳು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಹಣ್ಣು, ದುಡ್ಡು, ಕಾಸು, ಚಿನ್ನ, ಸೊ ಎಲ್ಲ ತಿಂಡಿಗಳು ಇಟ್ಟಿದ್ದಾರೆ. ಹಾಯ್. ಅವತ್ತು ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಒಂದೇ ಥರ ಸ್ಯಾರಿ ವೇರ್ ಮಾಡಿದ್ದೀವಿ. ಆದರೆ ಇದು ಬ್ಲೂ ಒಂದು ಗೋಲ್ಡ್ ಅಷ್ಟೇ. ಸೊ ತೋರಿಸ್ಕೊಡ್ತೀನಿ ರೀ ಇಬ್ಬರು ಯಾವ ಥರ ಉಟ್ಕೊಂಡಿದ್ದೀವಿ ಅಂತ. ಸೊ ಇದು ಒಂದು ಪೂಜೆ ಆದ್ಮೇಲೆ ಕಟ್ತಾರೆ. ಸೊ ಒಂದು ಪೂಜೆಗೆ ಆಗಿದೆಯಲ್ಲ ಇವಾಗ ನಮ್ಮ ಸಂಕಲ್ಪದಾರ ಅಂತ ಈಗ. ಸೊ ಇವಾಗ ಕಟ್ತಿದ್ದಾರೆ ನಮ್ಮ ಅಕ್ಕ. ಇದೇ ಥರ ಯೂಸ್ ಮಾಡ್ಕೊಂಡು ಪೂಜೆ ಎಲ್ಲ ಆದಮೇಲೆ ನಮ್ಮ ಅತ್ತೆ ಅರಿಶಿನ ಕುಂಕುಮ ಕಡಿಯೋಕೆ ಹೋದರು. ನಾನು ಇಲ್ಲಿ ಬರೋರಿಗೆ ಅರಿಶಿನ ಕುಂಕುಮ ಕೊಡ್ತೀನಿ ಅಂತಂದೆ. ಅದಕ್ಕೆ ಅವರು ಹೊರಗಡೆ ಹೋದ್ರು ಕಡಿಯೋಕ್ಕೆ. ಇವಾಗ ಒಬ್ಬರು ಬಂದಿದ್ದಾರೆ. ಸೊ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ಪಡ್ಕೊಂಡೆ. ಸೊ ನನಗಂತೂ ತುಂಬ ಖುಷಿ. ಈ ಥರ ಹಬ್ಬ ಮಾಡಿದ್ದೀನಿ, ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವರು ನಾವು ಹೆಂಗೆ ರೆಡಿಯಾಗಿರ್ತೀವಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಅಕ್ಕಪಕ್ಕ ಮನೆಯವರೆಲ್ಲ ಬಂದಿದ್ದರು. ನನಗಂತೂ ತುಂಬ ಖುಷಿ ಆಯಿತು. ಅವ್ರಿಗೆ ನಾವೇನು ತಾಂಬೂಲ ಮಡಗಿದ್ದೀವೋ ತಾಂಬೂಲ ಎಲ್ಲ ಕೊಟ್ಬಿಟ್ಟು ಅಕ್ಷತೆ ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡೆ ನಾನು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ವರಲಕ್ಷ್ಮಿ ಹಬ್ಬ ಬಂದರೆ. ಸೊ ಅದಕ್ಕೆ ವರ್ಷ ನಮ್ಮ ಅತ್ತೆ ಮನೆಗೆ ಬಂದುಬಿಡ್ತೀನಿ ನಾನು ಹಬ್ಬದ ದಿನ. ಸೊ ಇದೆಲ್ಲ ಮಾಡೋದ್ರಿಂದ ಒಂಥರ ಖುಷಿನೂ ಆಗುತ್ತೆ. ಸೊ ಇವಾಗ ನಮ್ಮ ಅತ್ತೆನೂ ಆಶೀರ್ವಾದ ಪಡ್ಕೋತಿದ್ದಾರೆ. ಸೊ ಇದೇ ಥರ ಎಲ್ಲರೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವ್ರು ಆಶೀರ್ವಾದ ಪಡ್ಕೋತೀವಿ. ನಿಮ್ಮ ಮನೇಲಿ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಪುಳಿಯೋಗರೆ ರೆಡಿಯಾಗಿದೆ. ಹಾಗೆ ಕೋಸಂಬರಿ, ಚಟ್ನಿ, ಬಿಸಿ ಬಿಸಿಯಾಗಿ ಸಾಂಬಾರು ತಿಂಡಿ ಮಾಡೋರು ನಮ್ಮ ಅಜ್ಜಿ. ಹಾಯ್ ಧ್ರುವ.
ಏನು ಬಂದ್ಬಿಟ್ಟಿದ್ಯಾ? ಕಾಳಿ ಬೂದಿ ತಗೋಬೋದ ಮತ್ತೆ ಚಿಕನ್ ಕೊಡ್ತಾರೆ ವರಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ನಿಂಗೆ ಮಂಜಮ್ಮ. ಏನದು? ನಮ್ಮ ಚಿಕ್ಕಮ್ಮ ಕೇಸರಿ ಬಾತ್ ಕೊಟ್ಟು ಕಳ್ಸಾಳೆ ನಮಗೋಸ್ಕರ. ಹೆಂಗೈತೆ? ಕೇಸರಿ ಬಾತ್ ಕೊಟ್ಟು ಕಳ್ಸಾಳೆ ನನಗೆ ಹಬ್ಬದ ಸ್ಪೆಷಲ್. ತಿನ್ನಿ. ತಿನ್ಲಾ? ತಿಂತೀನಿ. ಹೆಂಗಾಯ್ತಾ ಡೆಕೋರೇಷನ್? ಚೆನ್ನಾಗೈತಾ? ನಾನೇ ಮಾಡಿದ್ದು. ಸೊ ಎಲ್ಲ ಮುಗಿಸ್ಕೊಂಡು ಹೋಗಿ ನಾನು ನಮ್ಮನೆಗೆ ಬಂದಿದ್ದೀನಿ. ಸೊ ನಮ್ಮಲ್ಲಿ ಯಾವ ಥರ ಪೂಜೆ ಮಾಡಿದ್ರೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಹೋಗಿ ಬರ್ತಿದ್ರಲ್ಲ, ಏನು ಅವ್ರ ಮುಂದೆ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ನೋಡಿ ಸುಮ್ಮನೆ ಆಗೋದೆ. ಸೊ ನಾವು ವೀಡಿಯೋ ಮಾಡೋದ್ರಿಂದ ಅವ್ರಿಗೊಂಥರ ಆಗುತ್ತೆ. ಸೊ ಅದೇ ನನಗೆ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ. ಸೊ ಇವಾಗ ನಮ್ಮಲ್ಲಿ ಯಾವ ಥರ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಇವಾಗ ಸಂಜೆ ನಮ್ಮ ಪೂಜೆ ಮಾಡ್ತಿದ್ದಾರೆ. ಸೊ ಬೆಳಗ್ಗೆ ನಮ್ಮ ಅಜ್ಜಿ ಮನೇಲಿ ಇದ್ನಲ್ಲ, ಸೊ ಅದರಿಂದ ನಮ್ಮ ಇವಾಗ ಪೂಜೆ ಮಾಡ್ತಿದ್ದಾರೆ. ಸೊ ನಮ್ಮಲ್ಲಿ ತುಂಬ ಸಿಂಪಲಾಗಿ ಮಾಡಿದ್ದೀವಿ. ದುಡ್ಡು ಕಾಸು ಇಟ್ಟು ಹಾಗೆ ಒಡವೆ ಇಟ್ಟು ಪೂಜೆ ಮಾಡಿದ್ದೀವಿ ಅಷ್ಟೇ. ನಾವೇನು ಕಳಸ ಎಲ್ಲ ಮಡಗಿ ಇದು ಮಾಡ್ತಿಲ್ಲ. ನೋಡ್ಬೋದು ನಮ್ಮಲ್ಲಿ ಎಷ್ಟು ಸಿಂಪಲಾಗಿ ಮಾಡಿದ್ದೀವಿ ಅಂತ. ಸೇಮ್ ನಾವು ಕಳಸ ಎಲ್ಲ ಉಂಡಲ್ಲ, ಸೊ ನಾರ್ಮಲಾಗಿ ಹಣ್ಣು ಕೈ ಮುರಿದು ಪೂಜೆ ಮಾಡ್ತೀವಿ. ವರಲಕ್ಷ್ಮಿ ಹಬ್ಬನ ಪ್ರತಿ ವರ್ಷ ಹಿಂಗೆ ಮಾಡೋದು ನಾವು. ಅರಿಶಿನ ಕುಂಕುಮಕ್ಕೆ ಯಾರು ಬರ್ತಾರೆ ಅವ್ರಿಗೆಲ್ಲ ತಾಂಬೂಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ. ನಮ್ಮ ಮನೆಗೆ ಫಸ್ಟ್ ಬಂದಿದ್ದೆ ಮೋಕ್ಷ ಮತ್ತು ಮಾನ್ವಿತ ಅರಿಶಿನ ಕುಂಕುಮ ಕರೆಯೋಕ್ಕೆ ಬಂದಿದ್ದರು. ಸೊ ಫಸ್ಟ್ ನಮ್ಮಮ್ಮ ಅವ್ರಿಗೆ ಅರಿಶಿನ ಕುಂಕುಮ ಇಟ್ಟು ಕಳಿಸ್ತಿದ್ದಾರೆ. ನಾನು ನಮ್ಮ ಅಜ್ಜಿ ಮನೇಲಿ ಇದ್ನಲ್ಲ, ಸೊ ಅದರಿಂದ ಧ್ರುವನೇ ವೀಡಿಯೋ ಮಾಡಿದ್ದಾನೆ ಮನೇಲಿ. ಮನೆ ನಿಂಗೆ ಜೊತೆ ಇಲ್ಲ, ನೀನಕ್ಕೆ ಹೋಗ್ಬೇಕತ್ಯಾ? ಇಲ್ಲೋಡು ಹಂಗೆ ಮನೆ ಮೋಕ್ಷ ಮನೆ ಇಲ್ಲೋಡು ಹಂಗೆ ಮನೆ. ಹಾಂ ಲಕ್ಷ್ಮೀರು. ಸೊ ಇಲ್ಲಿ ನಾವು ಕವಿತಾ ಆಂಟಿ ಅಂತ ಒಬ್ಬರಿದ್ದಾರೆ, ನಮ್ಮಮ್ಮ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅವರು. ಸೊ ಅವ್ರ ಮನೇಲಿ ಈ ಥರ ಅಲಂಕಾರ ಮಾಡಿದರೆ ಸೊ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ. ಹಾಗೆ ಡ್ರೈ ಫ್ರೂಟ್ಸು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಚಿತ್ರಾನ್ನ, ಪುಳಿಯೋಗರೆ, ಕೇಸರಿ ಬಾತು, ಹಾಗೆ ಫ್ಲವರ್ಸು ಎಲ್ಲ ಇಟ್ಟಿದ್ದಾರೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಸೊ ಇವರೇ ಕವಿತಾ ಆಂಟಿ ಅಂದರೆ ನಮ್ಮ ಅಮ್ಮನ ತುಂಬ ಕ್ಲೋಸ್ ಫ್ರೆಂಡು. ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ಅವ್ರು ವರಲಕ್ಷ್ಮಿ ಹಬ್ಬನ ಇದು ಮಾಡ್ತಿದ್ದಾರೆ. ಸೊ ಆವಾಗಿಂದಲೇ ನಾವು ಬರ್ತಾನೆ ಇದ್ದೀವಿ. ಸೊ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆಂಟಿ. ಸೊ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? 20 ವರ್ಷನಾ? ಆವಾಗಿಂದನೂ ಮಾಡ್ತಾಯಿದ್ದಾರೆ, ನಾವು ಆವಾಗಿಂದನೂ ಬರ್ತಾ ಇದ್ದೀವಿ. ಸೊ ಈ ವರ್ಷ ಗ್ರ್ಯಾಂಡಾಗಿ ಮಾಡಿದ್ದೀರಾ, ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಕವಿತಾ ಆಂಟಿ ಲವ್ ಬರ್ಡ್ಸ್ ಎಲ್ಲ ಸಾಕಿದ್ದಾರೆ. ಸೊ ಇಲ್ಲೊಂದಿದೆ, ಹಾಗೆ ಇಲ್ಲೂ ಇದೆ. ಸೊ ಅವರು ಬಂದರೆ ಸಿಗ್ನಲ್ ಕೊಡುತ್ತೆ ಈ ಪಕ್ಷಿಗಳು ನಮಗೆ.